ಬೆಂಗಳೂರು. ಬಿಆರ್ ಭಾಸ್ಕರ್ ಪ್ರಸಾದ್ ರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಕ್ರಾಂತಿಕಾರಿ ಸಮಾವೇಶದಲ್ಲಿ 15,000ಕ್ಕೂ ಹೆಚ್ಚು ಮಾದಿಗ ಸಮುದಾಯದ ಮುಖಂಡರು, ಸದಸ್ಯರು ಭಾಗವಹಿಸಿದ್ದರು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೋರಾಟದ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ, ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಬೇಕಾಗಿರುವ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಮಂಗಳವಾರ ಸಭೆ ಕರೆಯುತ್ತೇವೆ ಎಂದು ತಿಳಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಆಗೋ ತನಕ ನಾವು ಹೋರಾಟ ಕೈಬಿಡುವುದಿಲ್ಲ ಎಂದು ಭಾಸ್ಕರ್ ಪ್ರಸಾದ್ ತಿಳಿಸಿದ್ದಾರೆ. ಹರಿಹರದಿಂದ ಪಾದಯಾತ್ರೆಯಲ್ಲಿ ಬಂದಂತಹ ಬಿಆರ್ ಭಾಸ್ಕರ್ ಪ್ರಸಾದ್, ಎಲ್.ವಿ. ಸುರೇಶ್ ರಾಯಚೂರು, ಪ್ರಭುರಾಜ್ ಕೊಡ್ಲಿ, ರಘು ಬಳ್ಳಾರಿ, ಮಲಿಯಪ್ಪ, ನಾಗರಾಜ್ ಗುಡೆಮಾರನಹಳ್ಳಿ, ಮಂಜುನಾಥ್ ನಿಲಮಂಗಲ, ಹನುಮೇಶ್ ಬೆರಿ, ರಾಹುಲ್, ಡೇವಿಡ್ ತಿಪ್ಪೇಶ್, ಹನುಮೇಶ್, ಮಾರುತಿ, ದುರ್ಗಪ್ಪ ಚಮ್ಮಾವಳಿ, ಪುಟ್ಟಣ್ಣ ಮೈಸೂರು, ಬಸವರಾಜ್ ಹೊಸಮನಿ, ಜಯರಾಮ್ ಕೊಡ್ಲಿ, ಏಲಿಯಾಸ್, ವಿನೋದ್, ಮೌನೇಶ್, ಶಿವಕುಮಾರ್, ಹನುಮೇಶ್ ಆರೋಲಿ, ನರಸಿಂಹಲು, ಅನಿಲ್, ನೀಲಕಂಠ, ಮೌಲಪ್ಪ, ಹನುಮಂತ ಹಂಪನಾಳ, ಶಿವರಾಜ್, ಹನುಮಂತ, ಲಕ್ಷ್ಮಣ ಸಿರಗುಪ್ಪ, ರಘು ತಿಪಟೂರು, ಮೈಲಾರಪ್ಪ, ಅವಿನಾಶ್, ಉಮೇಶ್ ಸಾಮ್ರಾಟ್, ದಾದಾಪಿರ್, ಅನಿಲ್ ಅಳಗವಾಡಿ, ಪರಶುರಾಮ್, ವಿಆರ್ ಕಾರ್ಪೆಂಟರ್, ಭೀಮರಾಯ, ನೀಲಕಂಠ, ತೇಜು, ರವಿಕುಮಾರ್ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ದರು. ಹೋಗಯ್ಯ ಹಿಂದಕ್ಕೆ ಹೇಳಿ. ಮುನಿಯಪ್ಪ, ನೀವು ಆಯೋಗದ ಸದಸ್ಯರು ಅಲ್ಲ, ಆಯೋಗದ ಅಧ್ಯಕ್ಷರು ಅಲ್ಲ. ಕೆ.ಎಸ್. ಮುನಿಯಪ್ಪ ಕಾನೂನು ಸಚಿವ ಅಲ್ಲ. ಕೆ.ಎಸ್. ಮುನಿಯಪ್ಪ ಲೀಗಲ್ ಸೆಲ್ಲಿನ ಯಾವ ಸದಸ್ಯರು ಅಲ್ಲ. ಕೆ.ಎಸ್. ಮುನಿಯಪ್ಪ ಮುಖ್ಯಮಂತ್ರಿ ಅಲ್ಲ. ಕೆ.ಎಸ್. ಮುನಿಯಪ್ಪ ಆಹಾರ ಸಚಿವ. ರೇಷನ್ ಡಿಪೋಗೆ ಏನ್ ಸಪ್ಲೈ ಆಗಬೇಕಂತ ನೋಡ್ಕೋಬೇಕಾಗಿರೋ ಕೆಲಸ ಅಷ್ಟೇ. ಒಬ್ಬ ಕನಿಷ್ಠ SLC ಓದಿರುವಂತ ಒಳಗಡೆ ಇರುವಂತಹ ಕಾನೂನು ನಾಲೆಡ್ಜು ಈ ಅವಿವೇಕಿ ಅಯೋಗ್ಯ ಕೆ.ಎಸ್. ಮುನಿಯಪ್ಪನಿಗೆ ಇಲ್ಲದಿರುವಂತದ್ದು ವಿಷಾದನೀಯ. ಮುಖ್ಯಮಂತ್ರಿ ಅಧಿಕೃತವಾಗಿ 22 ತಾರೀಕಿನ ಬಗ್ಗೆ ಮಾತಾಡ್ತಾ ಅಂತ ಹೇಳುವಾಗ ನಮಗೆ 3 ತಿಂಗಳ ಕಾಲಾವಕಾಶ ಕೊಟ್ಟು ಹೇಳೋದಕ್ಕೆ ಕೆ.ಎಸ್. ಮುನಿಯಪ್ಪ ನೀನು ಯಾರು, ಎಷ್ಟು ಆತ್ಮಾವಧಿಗಳಾಗ್ತವೋ ಗೊತ್ತಿಲ್ಲ. ಇದಕ್ಕೆ ನೇರ ಕಾರಣ ಸರ್ಕಾರ ಆಗ್ತದೆ. ಇದು ಆತ್ಮಹತ್ಯೆ ಅಲ್ಲ, ಆತ್ಮಾವಧಿ. ಈ ನನ್ನ ಸಮುದಾಯದ ಲಕ್ಷಾಂತರ ಜನ ಮಕ್ಕಳ ಭವಿಷ್ಯಕ್ಕಾಗಿ, ಈ ನನ್ನ ಸಮುದಾಯದ ನೌಕರರ ಹಿತಕ್ಕಾಗಿ, ನನ್ನ ಸಮುದಾಯದ ಗೌರವ ಮತ್ತು ಘನತೆಗಾಗಿ ನಾವು ಪ್ರಾಣತ್ಯಾಗಕ್ಕೆ ಸಿದ್ಧವಾಗಿ ಪಾದಯಾತ್ರೆ ಮಾಡೋರು. ಅದಕ್ಕೆ ಮುನ್ಸೂಚನೆಯಾಗಿ
ಚಿತ್ರದುರ್ಗದಲ್ಲಿ ರಕ್ತವನ್ನು ದಾನ ಮಾಡಿ ನಡೆದಿದ್ದೀವಿ. 16 ಜನ ಆಸ್ಪತ್ರೆಗಳಿಗೆ ದಾಖಲಾಯಿತು. ಕೆಲವು ಸಂದರ್ಭದಲ್ಲಿ ಪ್ರಾಣ ಕೂಡ ಹೋಗ್ತಾ ಇತ್ತು. ಆದ್ರೆ ಪವಾಡ ಅಮೃತದಲ್ಲಿ ಜೀವಗಳಿಗೆ ಆ ನಂತರ ನಮ್ಮ ಮೈಗಳಿಗೆ ನಾವೇ ಉಳ್ಕೊಂಡು ಸರ್ಕಾರವನ್ನು ಎಚ್ಚರಿಸಿದ್ದೀವಿ. ಅರೆಬೆತ್ತ ಮೆರವಣಿಗೆ ಮಾಡ್ತೀವಿ, ಪಂಚಿನ ಮೆರವಣಿಗೆ ಮಾಡ್ತೀವಿ. ಇನ್ನು ಮುಂದುವರೆದಾಗ ಈ ಸರ್ಕಾರಕ್ಕೆ ನಾವು ಎದುರಿಸೋದಿಲ್ಲ ಅಂತಂದ್ರೆ ನಮ್ಮ ಹೆಣಗಳನ್ನು ನಮ್ಮ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿ. ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ್ಸ ಕಟ್ಟುತ್ತೇವಾ, ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ. ನೂರು ಕನಸಿನ ಜೈ ಜೈ ಮಾದಿಗ, ಜೈ ಜೈ ಮಾದಿಗ. ಮೀಸಲಾತಿ ಜಾರಿಯಾಗಲಿ. ಧಿಕ್ಕಾರ, ಧಿಕ್ಕಾರ. ಮೀಸಲಾತಿ ಜಾರಿಯಾಗಲೇಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ರಕ್ತ ಅಂತ ಭೂಮಿ ಮಾಡಿದಂತೆ ಅಂತೆ ನನ್ಗೆ ನೋಡ್ಲಿಲ್ಲ ಅಂತೆ ಕಂತೆ. ಯಾಕಂದ್ರೆ ಇವತ್ತು 30 ವರ್ಷಗಳಿಂದ ಸಾವಿರಾರು ಕೋಟಿ ಮಾದಿಗೆ ನಷ್ಟ ಆಗಿದೆ. 1 ರೂಪಾಯಿ 2 ರೂಪಾಯಿ ಅಲ್ಲ. ಇವತ್ತು ಈ ಕಾರ್ಯಕ್ರಮ ಬಂದಿರಬೇಕಾಗಿದ್ರೆ ಇವ್ರ ಕೂಲಿ, ಇವ್ರ ಬಸ್ ಚಾರ್ಜು ಅಥವಾ ಗಾಡಿಗಳು, ಇವ್ರು 25 ದಿವಸದಿಂದ ಬಂದಿರೋದು ಕಾಲ್ನಡಿಗೆ, ಅವ್ರ ಮನೆಯಲ್ಲಿ ಆಗ್ತಿರೋ ನಷ್ಟ, 30 ವರ್ಷದಿಂದ ಹೋರಾಟಗಳಿಗೂ ಇದೆಲ್ಲ ಲೆಕ್ಕ ಹಾಕಿದ್ರೆ ಸಾವಿರಾರು ಕೋಟಿ ಮಾದಿಗೆ ನಷ್ಟ ಆಗಿದೆ. ನಾವು ಲೆಕ್ಕ ಹಾಕಿವಿ, ನಾವು ಲೆಕ್ಕಿಸಲಿಲ್ಲ. ನಾವೇನ್ ಹೇಳ್ತಾ ಇದೀವಿ? ಸರ್ವಜನೋ ಸುಖಿನೋ ಭವಂತು, 101 ಜಾತಿಗೆ ಸಮಾನ ಹಂಚನಪ್ಪ ಅಂತ ಕೇಳಿದ್ವಿ. ಮಾದಿಗೆ ಇವತ್ತು ಯಾವುದೇ ಸದಾಶಿವ ಆಯೋಗ ಕಮಿಷನ್ ನಲ್ಲೂ 6% ಕೊಟ್ಟಿದ್ದೀರಾ.
ಮಾಧುಸ್ವಾಮಿ ಕಮಿಷನ್ ನಲ್ಲೂ 6% ಪಡೆದಿರಾ. ಆದ್ರೆ ವಲಯ ಸಮಾಜಕ್ಕೆ 5ರಿಂದ 5.5 ಆಯ್ತು, ಗೋವಿ ಲಂಬಾಣಿಗೆ 3ರಿಂದ 4.5 ಆಯ್ತು. ನಾವು ಜಾಸ್ತಿ ಕೇಳ್ತಾ ಇದೀವಿ, ಇವತ್ತುವೆ ಜಾಸ್ತಿ ಕೇಳ್ತಾ ಇದೀವಾ? 6 ಜಾರಿ ಮಾಡ್ರಿ ಅಂತ ಕೇಳ್ತಾರ ನಾವು. ಅದು ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ತರಾದ್ರೂ ಆ ಮಾತೃ ಇದು ಏನು ಹೃದಯ ಅಂತಾರಲ್ಲ ಅದನ್ನ ಇದೆಯಾ? ನಮ್ ಸಿಎಂ ಅವರು, ನಮ್ ಪ್ರಾಂತ್ಯವರು, ಮೈಸೂರವರು ಸಾಮಾಜಿಕ ನ್ಯಾಯದ ಪರ, ಸಾಮಾಜಿಕ ನ್ಯಾಯದ ಪರ ನಾವು ಅಂತ ಅಂತಾರೆ. ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡ್ಲಿಕ್ಕೆ? ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ದಿಕ್ಕಪ್ಪಿಸ್ತಿದ್ದಾರೆ. ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ, ಇವ್ರು ಏನದೇ ಎಂಪರಿಕಲ್ ಡಾಟಾ ಅಂತ. ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ, ತಲೆ ಎಣಿಕೆ ಒನ್ ಆಫ್ ದ ಅಂಶ. ಅದು ಪ್ರಾಯೋಗಿಕ ದತ್ತಾಂಶ ಅಂತ ಇದ್ರೂ ಸಹ ಎಲ್ಲರೂ ಯಾವ ಸುಳಿಲ್ ಸಿಗಿಸ್ತಾ ಇದಾರೆ ನಮ್ಮನ್ನ? ಏಕೆ ಆದಿ ಕರ್ನಾಟಕದಲ್ಲಿ ಒಲೆ ಮಾದಿಗರಿದ್ದಾರೆ, AD ಆದಿ ದ್ರಾವಿಡ ಒಲೆಯ ಮಾದಿಗರಿದ್ದಾರೆ, ಆದಿ ಆಂಧ್ರಲ್ಲಿ ಇದ್ದಾರೆ ಅಂತ. ಸರ್ 1 ಗಂಟೆಗಳ ಕಾಲ ನಮಗ್ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಇದ್ರ ವಿರೋಧನ ಅಥವಾ ಈ ಸಿದ್ದರಾಮಯ್ಯನ ಅಕ್ಕಪಕ್ಕ ಟಿಂಕ್ ಟ್ಯಾಂಕ್ ಅಂತ ಹೇಳ್ತಿರ್ಲ ನೀವು, ಅವರು ವಿರೋಧಿಗಳ? ನಮಗ ಅದು ಒಂದು ಸಾಬೀತಾಗ್ಬಿಡ್ಲಿ. ಇಲ್ಲೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯರ ಹತ್ರ ನೀವು 1 ಗಂಟೆ ಕೊಡ್ಸಿ ಸರ್. 1 ಗಂಟೆ ಒಳ ಮೀಸಲಾತಿ ಜಾರಿ ಆಗೋದು ಹೆಂಗೆ ಅಂತ ನಾವ್ ಹೇಳ್ತೀವಿ. ಆಮೇಲೆ ಹೇಳಿ ನೀವು, ಆಮೇಲೆ ಹೇಳಿ. ತ್ಯಾಗ ಮಾಡಿ ಕೂತಿದ್ದೀವಿ. ನಾವಿಷ್ಟು ಜನ ಗಟ್ಟಿಯಾಗಿ ನಿರ್ಧಾರಕ್ಕೆ ಇರ್ತೀವಿ, ಸಾಕು. 1000 ಜನ ಬೇಕು ಅಂತಿಲ್ಲ. ನೀವುಗಳು ಯಾವಾಗೆಲ್ಲ ಸಮಯ ಆಗುತ್ತೆ, ಯಾವಾಗೆಲ್ಲ ನಮ್ಮ ಜೊತೆ ಸೇರ್ಕೋಬೇಕು ಅನ್ಸುತ್ತೆ, ಯಾವಾಗ ನಿಮ್ಮ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಬೇಕು ಅನ್ಸುತ್ತೆ, ಆಗೆಲ್ಲ ಬಂದು ಇಲ್ಲಿ ಜಾಯ್ನ್ ಆಗಿ ನಮ್ಮನ್ನ ಈ ಹೋರಾಟವನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ನೀವು ಕೂಡ ಜೊತೆಯಾಗಿ ಅನ್ನೋದು ನನ್ನ ಮನವಿ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ತಿದ್ದುಪಡಿ ಇದ್ರೆ ದಯವಿಟ್ಟು ಯಾರು ಬೇಕಾದ್ರೂ ಹೇಳೋದಕ್ಕೆ ಹಕ್ಕಿದೆ, ನಿಮ್ಗೆಲ್ರಿಗೂ ಹೇಳೋ ರೈಟ್ಸ್ ಇದೆ. ನೀವ್ ಹೇಳಿ, ನಾವು ಕೇಳ್ತೀವಿ. ಈಗ ಸದ್ಯದ ನಮ್ಮ ಒಟ್ಟು ಟೀಮಿನ ನಿರ್ಧಾರ ಹೌದಲ್ವಾ? ನಮ್ಮ ಒಟ್ಟು ಟೀಮಿನ ನಿರ್ಧಾರ ಇಲ್ಲೇ ಕೂರ್ತೀವಿ, ಶಾಂತಿಯುತವಾಗಿರ್ತೀವಿ, ಯಾವುದೇ ಉಗ್ರ ಪ್ರತಿಭಟನೆಗೆ ಮುಂದಾಗೋದಿಲ್ಲ. ಆದ್ರೆ ಪೊಲೀಸ್ನವ್ರು ನಾವು ಹೇಳಿದೀನಿ, ನಾಳೆ ಅಂತ ಹೇಳಿದ್ದೆ, ಅದು ನಾಳೆ ಮಾಡಲ್ಲ, 2 ದಿವಸದಲ್ಲಿ ಇಲ್ಲೇ ಕೂತ್ಕೊಂಡು ಮತ್ತೊಂದು ರಕ್ತದಾನದ ಶಿಬಿರ ಮಾಡ್ತೀವಿ. ಸರ್ಕಾರಕ್ಕೆ ಎಷ್ಟು ರಕ್ತ ಕೊಡ್ತೀವಿ? ಕುಡಿಕೋ, ನೀನ್ ತೇಕ್ಕೋ, ಇನ್ನೆಷ್ಟು ರಕ್ತ ಬೇಕು ಕುಡಿ, ಕೊಡ್ತೀವಿ ನಾವು ಇಲ್ಲಿ ಕೂತ್ಕೊಂಡು. ಇನ್ನು 2 ದಿವಸದಲ್ಲಿ ಅದನ್ನ ಮಾಡ್ತೀವಿ. ನಾವು ರಕ್ತದಾನ ಶಿಬಿರ ಮಾಡಿರೋದು ಅಕ್ರಮವೂ ಅಲ್ಲ, ಹಿಂಸಾಚಾರವೂ ಅಲ್ಲ. ಸದಾಶಿವ ಆಯೋಗ ಕಮಿಷನ್ ನಲ್ಲೂ 6% ಕೊಟ್ಟಿದ್ದೀರಾ, ಮಾಧುಸ್ವಾಮಿ ಕಮಿಷನ್ ನಲ್ಲೂ 6% ಕೊಟ್ಟಿದ್ದೀರಾ. ಆದ್ರೆ ವಲಯ ಸಮಾಜಕ್ಕೆ 5ರಿಂದ 5.5 ಆಯ್ತು, ಗೋವಿ ಲಂಬಾಣಿಗೆ 3ರಿಂದ 4.5 ಆಯ್ತು. ನಾವು ಜಾಸ್ತಿ ಕೇಳ್ತಾ ಇದೀವಿ, ಇವತ್ತುವೆ ಜಾಸ್ತಿ ಕೇಳ್ತಾ ಇದೀವಾ? 6 ಜಾರಿ ಮಾಡ್ರಿ ಅಂತ ಕೇಳ್ತಾರ ನಾವು. ಅದು ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ತರಾದ್ರೂ ಆ ಮಾತೃ ಇದು ಏನು ಹೃದಯ ಅಂತಾರಲ್ಲ ಅದನ್ನ ಇದೆಯಾ? ನಮ್ ಸಿಎಂ ಅವರು, ನಮ್ ಪ್ರಾಂತ್ಯವರು, ಮೈಸೂರವರು ಸಾಮಾಜಿಕ ನ್ಯಾಯದ ಪರ, ಸಾಮಾಜಿಕ ನ್ಯಾಯದ ಪರ ನಾವು ಅಂತ ಅಂತಾರೆ. ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡ್ಲಿಕ್ಕೆ? ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ದಿಕ್ಕಪ್ಪಿಸ್ತಿದ್ದಾರೆ. ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ, ಇವ್ರು ಏನದೇ ಎಂಪರಿಕಲ್ ಡಾಟಾ ಅಂತ. ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ, ತಲೆ ಎಣಿಕೆ ಒನ್ ಆಫ್ ದ ಅಂಶ. ಅದು ಪ್ರಾಯೋಗಿಕ ದತ್ತಾಂಶ ಅಂತ ಇದ್ರೂ ಸಹ ಎಲ್ಲರೂ ಯಾವ ಸುಳಿಲ್ ಸಿಗಿಸ್ತಾ ಇದಾರೆ ನಮ್ಮನ್ನ? ಏಕೆ ಆದಿ ಕರ್ನಾಟಕದಲ್ಲಿ ಒಲೆ ಮಾದಿಗರಿದ್ದಾರೆ, AD ಆದಿ ದ್ರಾವಿಡ ಒಲೆಯ ಮಾದಿಗರಿದ್ದಾರೆ, ಆದಿ ಆಂಧ್ರಲ್ಲಿ ಇದ್ದಾರೆ ಅಂತ. ಸರ್ 1 ಗಂಟೆಗಳ ಕಾಲ ನಮಗ್ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಇದ್ರ ವಿರೋಧನ ಅಥವಾ ಈ ಸಿದ್ದರಾಮಯ್ಯನ ಅಕ್ಕಪಕ್ಕ ಟಿಂಕ್ ಟ್ಯಾಂಕ್ ಅಂತ ಹೇಳ್ತಿರ್ಲ ನೀವು, ಅವರು ವಿರೋಧಿಗಳ? ನಮಗ ಅದು ಒಂದು ಸಾಬೀತಾಗ್ಬಿಡ್ಲಿ. ಇಲ್ಲೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯರ ಹತ್ರ ನೀವು 1 ಗಂಟೆ ಕೊಡ್ಸಿ ಸರ್. 1 ಗಂಟೆ ಒಳ ಮೀಸಲಾತಿ ಜಾರಿ ಆಗೋದು ಹೆಂಗೆ ಅಂತ ನಾವ್ ಹೇಳ್ತೀವಿ. ಆಮೇಲೆ ಹೇಳಿ ನೀವು, ಆಮೇಲೆ ಹೇಳಿ. ಯಾರೇ ಬರಲ್ಲ, ಅವರ ವಿರುದ್ಧವಾಗಿ ಮಾತಾಡುವಂತ ತಾಕತ್ತು ಏನಾದರೂ ಬೆಳೆಸಿಕೊಂಡಿದ್ದೀನಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ. ಅವ್ರನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಮಾದಿಗರಾಗಲಿ ಇನ್ನೊಬ್ಬರಾಗಲಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಅವರ ಹೇಳಿಕೆಗಳನ್ನ, ಅವರನ್ನ ಬಿಟ್ಟು ಈ ರಾಜ್ಯದಲ್ಲಿ ಸಾಧ್ಯತೆ ಇಲ್ಲ ಎಂಬ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ವಿಚಾರದ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ದಲಿತಲ್ಲಿರುವಂತಹ 10 ಹಲವಾರು ಗೆಳೆಯರಿದ್ದಾರೆ. ಇವತ್ತು ನಾಯಕತ್ವವನ್ನು ನಿಮಗೆ ಕೊಟ್ಟಿವಿ. ರಾಜ್ಯದಲ್ಲಿ ರಾಜ್ಯ ಸಂಚಾಲಕರು ನೀವಾದ್ರಿ. 10 ಬಣಗಳಿದ್ರು ಕೂಡ ನೀವೇ ಸಂಚಾಲಕರು, 20 ಬಣಗಳಿದ್ರು ಕೂಡ ನೀವೇ ಸಂಚಾಲಕರು. ಆದ್ರೆ ಇವತ್ತು ಮಾದಿಗರು ನಿಮಗೆ ನಾಯಕತ್ವ ಕೊಟ್ಟು ಈ ರಾಜ್ಯದಲ್ಲಿ ಸಂಚಾಲಕರನ್ನಾಗಿ, ನಿಮ್ಮನ್ನ ನಾಯಕರನ್ನಾಗಿ ಗುರುತಿಸಿ ಯಾರಾದ್ರೂ ಇದ್ರೆ ಕಾರ್ಯಕರ್ತರು ದಲಿತ ಸಂಸ್ಥೆಯಲ್ಲಿ ಅದು ಮಾದಿಗರು ಎಂಬ ಸತ್ಯವನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಮಾತನ್ನ ನಾನು ನಿಮ್ಮಲ್ಲಿ ಯಾಕೆ ಕೇಳ್ತಾ ಇದ್ದೇನೆ, ಯಾರೇ ಇರಲಿ ಅವರು ಒಳ ಮೀಸಲಾತಿ ಬಗ್ಗೆ, ರಿಸರ್ವೇಶನ್ ಬಗ್ಗೆ ನೀವೆಂದಾದ್ರೂ ಒಂದು ಮಾತಾಡಿದ್ದೀರಾ? ಎಷ್ಟು ಬಣಗಳಿದ್ದೀರಿ ನೀವು? ಕೆಲವರು ಬಂದಿರಬಹುದು. ಅದಕ್ಕೆ ಮಾತು ಹೇಳ್ತಾ ಇದ್ದೇನೆ ನಾನು. ಮಾದಿಗರು ಮೋಸ ಹೋಗಿದ್ದಾರೆ, 30 ವರ್ಷಗಳಿಂದ ಮೋಸ ಹೋಗಿದ್ದಾರೆ. ಸಮಯ ಇಲ್ಲ. ಇವತ್ತು ನನಗೆ ಹೆಮ್ಮೆ ಅನಿಸ್ತಾರೆ. ಇವತ್ತು ಭಾಸ್ಕರ್ ಪ್ರಸಾದ್ ಅವರು, ನಾವು ಕೂಡ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಬೈತಾ ಇದ್ದೀವಿ. ಯಾಕೆ ಮಂತ್ರಿಗಳನ್ನು ಬೈತ್ರಿ? ಯಾಕೆ ಮುಖ್ಯಮಂತ್ರಿಗಳನ್ನು ಬೈತ್ರಿ? ನಮ್ಮ ಅವ್ರು ಏನೇನು ಹೇಳ್ತಾರಲ್ಲ ಅದರಲ್ಲಿ 2 ಮಾತಿಲ್ಲ. ಅವರ ಗಟ್ಟಿತನ ಒಂದು ವೇಳೆ ಇಲ್ಲ ಇದ್ದಿದ್ರೆ ಇವತ್ತು ನೀವು ಈ ತೋರಿಸಿರುವಂತಹ ಬೆಂಬಲ ನಿಜವಾಗಲು ಸಿಗುತ್ತಿರಲಿಲ್ಲ ಎಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಗ್ರಹ ಇಷ್ಟೇ ಅಲ್ಲ ಸ್ವಾಮಿ, ಈ ರಾಜ್ಯದಲ್ಲಿ ಯಾವ ವ್ಯಕ್ತಿಗೆ ರಿಸರ್ವೇಶನ್ ಇಲ್ಲ? ಬ್ರಾಹ್ಮಣರಿಗೆ ರಿಸರ್ವೇಶನ್, ಇದು ಒಳ ಮೀಸಲಾತಿ ಅಲ್ಲ. ಮತ್ತೆ ಈ ತರದಲ್ಲಿ ನೀವು ಒಪ್ಪೋದಾದ್ರೆ 30-35 ವರ್ಷಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಾದಿಗ ಸಮಾಜ ಮತ್ತೆ ಅದಕ್ಕೆ ಸಂಬಂಧಿತ ಜಾತಿಗಳು, ಮತ್ತೆ ಇವರು ಒಳ ಮೀಸಲಾತಿಯನ್ನು ಕೊಡ್ಲಿಕ್ಕೆ ನಿಮ್ಗೆ ಏನಪ್ಪ ಕಷ್ಟ? ಕಾಡಿನ ಕೈಗಳು 30 ವರ್ಷಗಳಿಂದ ಒಳ ಮೀಸಲಾತಿಯನ್ನ ಅಡ್ಡಗಟ್ಟಿ ನಿಲ್ಲಿಸಿರ್ತಾರೆ. ಅವರು ಎಂದೂ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲೆಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯಾರೇ ಮಂತ್ರಿಗಳು, ನೀವು ಯಾರೇ ಮುಖ್ಯಮಂತ್ರಿಗಳು, ನೀವು ಯಾರೇ ಶಾಸಕರು ಅಥವಾ ಮಂತ್ರಿಗಳಾಗಿದ್ದು ಕೂಡ ಮುಂದಿನ ದಿನಗಳಲ್ಲಿ ನಾವು ನಮಗೆ ಯಾರು ವಿರೋಧ ಮಾಡಿದ್ರು, ನಮ್ಮನ್ನು ಯಾರು ಕಡೆಗಣಿಸಿದ್ರು, ನಮ್ಮ ಮಂತ್ರಿಗಳು ಆಗ್ರಹವನ್ನಾಗಲಿ ಮುನಿಯಪ್ಪ ಸಾಹೇಬ್ರೆ, ಆರೋಗ್ಯ ತಿಮ್ಮಾಪುರ ಸಾಹೇಬ್ರೆ, ಎಷ್ಟು ದಿವಸ ಬದುಕ್ತೀರಿ ನೀವು? ಯಾರಿಗೋಸ್ಕರ ಬದುಕ್ತಾ ಇದ್ದೀರಿ ನೀವು? ನಿಮಗೆ ಬೇಕಾದಷ್ಟು ದೇವರು ಕೊಟ್ಟುಬಿಟ್ಟಿದ್ದಾರೆ, ನಿಮಗೆ ಬೇಕಾದಷ್ಟು. ನನಗಾದ್ರೂ ಹೇಳಕ್ ಆಗಲ್ಲ, ಭಾಸ್ಕರ್ ಪ್ರಸಾದ್ ಅವರು ಚೆನ್ನಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಒಂದು ವೇಳೆ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕಿದ್ರೆ ಅದು ಬಿಸಿಯಾದಂತ ವಿಷಯ ಈ ರಾಜ್ಯದಲ್ಲಿ ಯಾವುದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇನ್ನು ಎಷ್ಟೇ ದಿವಸ ಆಗುತ್ತೆ, ಎಷ್ಟು ದಿವಸದಲ್ಲಿ ಹೊರಗೆ ಕೊಡ್ತಾರೆ ತಂದ್ರೆ ಈ ರಾಜ್ಯದಲ್ಲಿ ಮಾದಿಗರು ಹೆಚ್ಚಿಗಿದ್ದಾರೆ, ಅವರಲ್ಲಿ ಏನೂ ಗೊತ್ತಿಲ್ಲ. ಇವರು ಕೂಡ ನಾವು ಯಾರನ್ನ ದ್ವೇಷ ಪಡ್ತೀವಿ, ಯಾರು ನಮಗೆ ಒಳ ಮೀಸಲಾತಿ ಬಗ್ಗೆ ದ್ವೇಷ ಮಾಡ್ತಾ ಇದ್ದಾರೆ, ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನೀವು ವಿಳಂಬ ಮಾಡಲೇಬಾರದು. ನಮಗೆ ಗೊತ್ತಿದೆ ಇವತ್ತು ಮಹೇಶ್ ಬಂದ್ರೆ ಇದು ಯಾರೋ ಒಬ್ರು ಮಾತಾಡ್ತಿದ್ದ ಬೇಕು ಏನಂತ ಎಲ್ಲ ಬಿಜೆಪಿ ನಿಮಗೆ ಬೆಲೆ ಇಲ್ಲ. ಮುಂದೆ ಮಕ್ಕಳೇ, ನಮಗೆ ಮಂದಕೃಷ್ಣ ಮಾದಿಗ ನಮ್ಗೆ ದೇವರು ಒಂದು ಮಾತಾಡಲ್ಲ ಏನಂತ ಏನ್ ಹೇಳ್ಬೋದು ನಮ್ಮ ಮಂದಕೃಷ್ಣ ಮಾದಿಗ ಇದೇ ಮಾತು ನನ್ನ ಕೇಳಿದ್ರು. ಬಿಜೆಪಿ ಹತ್ರ ಹೋಗ್ರಿ, ಕಾಂಗ್ರೆಸ್ ಹತ್ರ ಹೋಗ್ರಿ, ಜನತಾ ಹೋಗ್ರಿ, ಕಾಂಗ್ರೆಸ್ ನೋಡಯ್ಯ ನನ್ನ ಜನಾಂಗಕ್ಕೋಸ್ಕರ ಒಳ್ಳೆದಾಗುತ್ತವಾಗಿದ್ರೆ ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನತಾ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನನಗೆ ಬೇಕಾಗಿರುವಂತದ್ದು ಸಾಮಾಜಿಕ ನ್ಯಾಯ. ಅದನ್ನು ಯಾರು ಕೊಡ್ತಾರ ಅವನ ಹತ್ರ ಹೋಗುವಂತ ತರುವಂತ ಹೇಳುವಂತ ಮಹಾವ್ಯಕ್ತಿ ಇಂಥ ವಿಷಯಗಳನ್ನ ವಿಳಂಬ ಮಾಡ್ತಾರೆ, ಅವರನ್ನ ಪ್ರೇರಿಸಬೇಕಾಗುತ್ತೆ. ನಿಮಗೊಂದು ಮಾತನ್ನು ಹೇಳ್ತದೆ, ಮನೆಯಲ್ಲಿ ಕುಟುಂಬದ ಒಬ್ಬ ತಂದೆ ಕುಡಿದು ಬಂದ್ರ ಪುನಃ ಮತ್ತೊಮ್ಮೆ ಕೆಲಸುವಂತ ಕೆಲಸಕ್ಕೆ ಕೈ ಹಾಕಬೇಡಿ. ಇದೇ ಮಾತನ್ನು ನಾವು ಕೊನೆಯದಾಗಿ ಪಾದಯಾತ್ರೆಯಲ್ಲಿ ಅಥವಾ ಇನ್ನಿತರ ಸಂದರ್ಭದಲ್ಲಿ ಹೇಳಿ, ನೀವು ಒಂದು ವೇಳೆ ಮಾದಿಗರನ್ನ ಏನಾದರೂ ಕೈಗಿದ್ದಾರೆ ನಿಮಗೆ ಪಾಠ ಕಲಿಸಬೇಕು ಕಲಿಸಿದ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಾತನ್ನು ಹೇಳಿ ಲಾಸ್ಟ್ ಟೈಮ್ ನಾವು 10 ಅಧಿಕಾರವನ್ನ ಕಳ್ಕೊಳ್ಳುವಂತ ರೀತಿಯಲ್ಲಿ ಮಾಡಿರ್ತೀವಿ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡಲಾರೆ, ಹೆಚ್ಚಿಗೆ ಆಗಿರುವುದು. ಅದಕ್ಕೋಸ್ಕರ ನನ್ನ ಸೋದರ ಜಾತಿಗಳಿಗೆ ಅಥವಾ ಇನ್ನಿತರ ಸೋದರ ಮಂತ್ರಿಗಳಿಗೆ ನಾನು ಮತ್ತೊಂದೇ
3 ತಿಂಗಳ ಅವಕಾಶವನ್ನ ಕೇಳಿದ್ರಲ್ಲ, ಅದರ ಮೂಲಕ ಅವರು ತಲೆ ಮೇಲೆ ಚಪ್ಪಲಿ ಕಳೆದಿದ್ದು ಇಲ್ಲಿ ಕೂತಿರೋಲ್ಲ, ಅವ್ರ ತಲೆ ಮೇಲಲ್ಲ. ನೀವು ಸರ್ಕಾರಿ ನೌಕರಿದ್ದೀರಲ್ಲ, ನಿಮ್ಮ ತಲೆ ಮೇಲೆ ಇರುವಂತ ಚಪ್ಪಲಿ ಅದು. ಇಮಿಡಿಯೇಟ್ ಎಫೆಕ್ಟ್ ಒಳಗಿದ್ದ ಜಾರಿಯಾಗಿದ್ದಿದ್ರೆ ಕೇವಲ 3-4 ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಕೊಟ್ಟಿತ್ತು. ಇವತ್ತು ಒಬ್ಬ PC ಆಗಿದ್ದವನು ಇಮಿಡಿಯೇಟ್ ಎಫೆಕ್ಟ್ ಒಬ್ಬ ತಹಸೀಲ್ದಾರ್ ಆಗ್ತಿದ್ರು. ಒಂದು 3-4 ವರ್ಷಗಳಲ್ಲಿ SIಗಳಾಗ್ತಾ ಇದ್ರು, ಲಾಂಗ್ ಡ್ಯೂರೇಷನ್ ಆ ಅಧಿಕಾರವನ್ನು ಅನುಭವಿಸ್ತಾ ಇದ್ರು. ನಿಮ್ಮ ತಲೆ ಮೇಲೆ ಚಪ್ಪಲಿ ಕಲ್ಲಾಕಿದ್ರು KS ಮುನಿಯಪ್ಪ. ಅವರು ಕೂಡ ಅಣ್ಣ ಯಾರು ಎಫೆಕ್ಟ್ ಆಗ್ತಾ ಇತ್ತು. ಈ ಕ್ಲಾಸ್ ಇಂದ ಮತ್ತಲ್ಲೋ ಅಮ್ಮತ್ತಲ್ಲೋ ಹಿಂಗೆ ಜಂಪ್ ಆಗ್ಬಿಡ್ತಾ ಇದ್ವಿ. 3 ತಿಂಗಳು ಕಾಲಾವಕಾಶ ತಗೊಂಡು ನಿಮ್ ತಲೆ ಮೇಲೆ ಚಪ್ಪಲಿ ಕಲ್ಲಿದ್ದು KS ಮುನಿಯಪ್ಪ. ನೀವ್ ಹೇಳ್ತೀರಿ ನಮ್ಮ ಸ್ವಂತ ಯಾಕೆ ಬೈತೀರಿ? ಬೈಯೋದಲ್ಲ ಸ್ವಾಮಿ, ತಲೆ ಮೇಲೆ ಕರ್ಸ್ಬೇಕಿತ್ತು. ಅದಕ್ಕೆ ಹೇಳ್ತಾ ಇದ್ದೀವಿ, ವಿದ್ಯಾರ್ಥಿಗಳು ನೀವೇನು ಈಗ 3-4 ತಿಂಗಳಲ್ಲಿ ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀರಿ, ಕ್ಯೂರಲ್ಲಿ ಇದ್ದೀರಿ, ಪ್ರಮೋಷನ್ ವಿಸ್ತರಿಸೋರು. ನಿಮಗೆ ನಿಮ್ಮ ತಲೆ ಮೇಲೆ ಚಪ್ಪಲಿ ಹಾಕಿರೋದು ನೀವು ಹೇಳಬೇಕು ಅವ್ರ ವಿರುದ್ಧ. ನಾನು ಮುಂಚೆನೆ ಕೇಳಿದ್ದೆ, ವಿರೋಧ ಪಕ್ಷದ ನಾಯಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಅಡ್ರೆಸ್ ಮಾಡಿ ಸರ್ಕಾರವನ್ನು ಆಗ್ರಹಿಸಬೇಕು ಅಂತ. ಅವರಿಗೆ ಪವರ್ ಇದೆ, ವಿಧಾನ ಪರಿಷತ್ತಲ್ಲಿ ಮಾತಾಡಲಿಕ್ಕೆ ಯಾಕೆ ಬರಲ್ಲ ಗೊತ್ತಿಲ್ಲ. ದಯವಿಟ್ಟು ಈಗ ಟ್ರೈ ಮಾಡಿ. ವಿರೋಧ ಪಕ್ಷದ ನಾಯಕರು ಬರಬೇಕು. ಅವ್ರು ಯಾರೋ ಬಿಜೆಪಿ ಕಾರ್ಯಕ್ರಮದಲ್ಲಿ ಅವ್ರು ಸವಾಲ ಕೇಳ್ತೀನಿ, ವಿರೋಧ ಪಕ್ಷದ ನಾಯಕ ವಿಜಯೇಂದ್ರ ಅವರು ಬರಲೇ. ನಿಮ್ಮ ಪಕ್ಷದವರ ಬಡವರಿಗೆ ರೋಡ್ ಮಾತಾಡೋದಲ್ಲ, ನಿಮ್ಮ ಪಕ್ಷದ ಶಾಸಕರು ಕೇಳಿ ವಿಧಾನಸಭೆ ಮಾತಾಡಿ ಅಂತ. ನೀವು ಬಿಜೆಪಿಯವರು ಉರ್ದು ಹೇಳ್ತೀರಿ, ನಾವು ಒಳಗಿದ್ದಾಗಿ ಪರವಾಗಿದ್ದೀರಿ, ಒಳಗಿದ್ದಾಗಿ ಪರವಾಗಿದ್ದೀರಿ ಅಂತ. ಅದರ ರಸ್ತೆಗಳಲ್ಲ, ನೀವು ವಿಧಾನಸಭೆ ಹೇಳಿ, ವಿಧಾನ ಪರಿಷತ್ತಲ್ಲಿ ಹೇಳಿ, ಆ ಪಕ್ಷದ ಅಧ್ಯಕ್ಷರು ಹೇಳಿ, ನನ್ನ ಶಾಸಕರನ್ನ ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ಹೇಳ್ತೀನಿ ಅಂತ. ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲ ಪಕ್ಷದ ಸರ್ಕಾರಗಳು ಮಾಡ್ಕೊಂತದೆ. ನಾನಿಲ್ಲಿ ಯಾವುದೇ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಳಕ್ ಬಂದಿಲ್ಲ, ವಾಸ್ತವ ಸತ್ಯವನ್ನ ನಿಮ್ ಮುಂದೆ ಹೇಳಲಿಕ್ಕೆ ಬಂದಿದೆ. 2004ರಲ್ಲಿ ಧರ್ಮಸಿಂಗ್ ಅವರ ಅಧಿಕಾರ ಇದ್ದಾಗ ಅವ್ರನ್ನ ಗುಣಗಾನ ಮಾಡಬೇಕು. ಅಲ್ಲಿ 5 ವರ್ಷ ಅನೇಕ ಕುತಂತ್ರಗಳಿಂದಾಗಿ ಡಿಲೇ ಆಯಿತು. ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾಗ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು BSP ಪ್ರಮಾಣ ಮಾಡಿದ್ರಿ. ಹಾಗೆ ಅವತ್ತು ಯಾವುದಲ್ಲ ಎಲ್ಲರೂ ಹೊಡಿದ್ವಿ ಬೀದರ್ಗೆ. ಸರ್ಕಾರಕ್ಕೆ ಕಳೆ ಎಚ್ಚರಿಕೆ ಇದು, ನ್ಯಾಯವನ್ನು ಪಡೆಯಬೇಕು, ಮನೆ ಪಾಲ, ಇದು ತೀರ್ಮಾನ. ಇನ್ನೊಂದು ಕಾರ್ಯಕ್ರಮ ಮಾಡ್ತೀನಿ, ಅವರಿಗೂ ಮಾಡಬೇಕು. ಮೈಸೂರಿನಲ್ಲಿ ಮಾತಾಡಿದ ಕೂಡಲೇ ಬೆಳಗ್ಗೆಯಿಂದ ನಾಳೆ ಅವಿವೇಕಿಗಳು ಮಾತು ಶುರು ಮಾಡ್ತಾರೆ. ಇಡೀ ಕಾರ್ಯಕ್ರಮವನ್ನ ಬಿಜೆಪಿ ಅವರು ಟ್ರೈ ಮಾಡಿಬಿಟ್ರು. ನಿಮ್ಮ ಕಾರ್ಯಕ್ರಮವನ್ನು ಟ್ರೈ ಮಾಡಿ. ಈಗ ನೀವು ಸಿದ್ದರಾಮಯ್ಯ ಹೇಳಿ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಮಾಡ್ಬಿಡ್ತಂತೆ, ನಾವು ಟ್ರೈ ಮಾಡ್ಬಂತೆ ಅಂತ ನೀವೇನಾದ್ರೂ ನಾಳೆ ಬೆಳಗ್ಗೆ ಮಾತಾಡೋದಾದ್ರೆ ನಿಮ್ದು ಗಟ್ಟಿಗಿದೆಯಲ್ವಾ? ಒಂದು ಸತಿ ಜಾರಿ ಮಾಡಿ ನೀವು ಟ್ರೈ ಮಾಡ್ಕೊಳ್ಳಿ, ಯಾವನ್ ಬೇಡ ಅಂತ ಮಾಡಿ. ಮಾಡಲಾರ್ದ ಕೊಂಕು ಮಾತುಗಳನ್ನ ಆಡೋದು, ಇಲ್ಲಿ ಬಂದು ನಮಗೆ ಬೆಂಬಲ ವ್ಯಕ್ತಪಡಿಸೋದ್ರ ಬಗ್ಗೆ ಏನೋ ಅಪಪ್ರಚಾರ ಮಾಡೋದು, ಇದನ್ನ ಮಾಡುವಂಥದ್ದು ರಣಹೇಡಿಗಳ ಕೆಲಸ, ಸರ್ಕಾರವನ್ನ ನಡೆಸೋ ಕೆಲಸ ಅಲ್ಲ. ಅಂತ ರಣಹೇಡಿಗಳು ಈ ಸರ್ಕಾರದ ಪ್ರತಿನಿಧಿಗಳು ಆಗಬಾರದು. ಅಂತ ರಣಹೇಡಿಗಳು ಈ ಸರ್ಕಾರವನ್ನು ವಹಿಸಿಕೊಳ್ಳಲು ಮಾತಾಡಬಾರದು. ಅಂತ ರಣಹೇಡಿಗಳು ನಾಳೆ ಬೆಳಿಗ್ಗೆ ಫೇಸ್ಬುಕ್ ನಲ್ಲಿ ಆರ್ಟಿಕಲ್ ಬರೀಬಾರದು. ನೀವು ವಂಶಾಚಾರ ಆಡ್ಬಿಡ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಕೊಂಕುಗಳನ್ನ ಮಾತಾಡ್ತಾರೆ. ನಮ್ಮ ತಾಳ್ಮೆ ಕಟ್ಟೆ ಹೊಡೆದಿದೆ, ಪ್ರವಾಹದಂತೆ ನುಗ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ನೀವು ಸಮಾಜದ ಕೊಂಕು ಮಾತಾಡಿ, ಆಮೇಲೆ ನೋಡ್ರಿ, ವಾರ್ನಿಂಗ್. ಸರ್ಕಾರಕ್ಕೆ ನಾವು ನಮ್ಮ ಪ್ರತಿಭಟನೆಯನ್ನ ಎಷ್ಟು ಮಟ್ಟಕ್ಕೆ ಆಗಿರ್ತೀವಿ ಅಷ್ಟರ ಮಟ್ಟಿಗೆ ಜೊತೆಗೆ ನಿಲ್ಲೋದಕ್ಕೆ ತಾಕತ್ತಿದ್ರೆ ನಿಲ್ಲಿ. ನೀವು ಇಲ್ಲ ಅದರ ಪಕ್ಕದಲ್ಲಿ ಅಡ್ಡ. ನಮಸ್ಕಾರ. ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ 20 ನಿಮಿಷಗಳ ಕಾಲ ಮತಯಾತ್ರೆ ಮಾಡಿ ಕರ್ನಾಟಕದ ದಿಕ್ಕನ್ನು ಬದಲಾಯಿಸುವಂತ ವೀರ ಸೇನಾನಿಗಳೇ, ಈ ಕ್ರಾಂತಿಕಾರಿ ಸಮಾವೇಶದ ವೇದಿಕೆಯನ್ನು ನಿರ್ಮಿಸಿದಂತ ಭಾರತ ಪ್ರಸಾದ್ ಅವರ ಅಧಿಕಾರಿಗಳೇ, ಕರೆಯದೆ ಬಂದಿರ್ತಕ್ಕಂಥ ಸಮಾಜದ ಬಂಧುಗಳು, ಯಾರಿಗೂ ಕರೆ ಕೊಟ್ಟಿಲ್ಲ, ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಲಾರಿಗೆ ಕೊಟ್ಟಿಲ್ಲ, ಬಸ್ ಕೊಟ್ಟಿಲ್ಲ, ಊಟನೂ ಇದ್ದಂಗಿಲ್ಲ, ನೀರೇನೋ ಕೊಡ್ತಾರನ್ನ ಗೊತ್ತಿಲ್ಲ. ಯಾರೋ ನಮ್ಮ ಮಂಜು ಹೇಳಿದ್ರು, 2,000 ಬಾಟಲ್ ನೀರು ತರ್ತಿದ್ದೀನಿ, ಸಾಲದಾದ್ರೆ 2,000 ತರಿಸ್ತೀನಿ ಅಂತ ಹೇಳಿ.
ಎಲ್ಲ ಅವ್ರು ವಾಲಂಟಿಯರ್ ಸರ್ವಿಸ್ ಕೊಡ್ತಾರೆ. ಅವರವರ ಈ ಶ್ರೀರಾಮನವಮಿಯಲ್ಲಿ 3 ಉದ್ದಕ್ಕೂ ಬಾಂಧ ಮಧ್ಯೆ ಕೊಟ್ಟಂಗೆ ಈ ಸಮಾಜದ ಪ್ರತಿಯೊಬ್ಬರೂ ಸಹ ಈ ಸಮಾಜಕ್ಕೆ ಮೊದಲೇ ನಾನೇನು ಮಾತಾಡೋದಿಲ್ಲ. ರಾಮಾಯಣಕ್ಕೂ ಕರ್ನಾಟಕ ಮಾಧ್ಯಮದ ಅಧ್ಯಕ್ಷರು ಬಂದಿಲ್ಲ ವೇದಿಕೆಗೆ ಅಂತ ಕೆಲವು ಕಾರ್ಯಕರ್ತರಿಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಅಷ್ಟೇನೆ. ನಮ್ಮ ಭಾಸ್ಕರ್ ಪ್ರಸಾದ್ ಎಲ್ಲ ಹೇಳ್ಬಿಟ್ಟಾರೆ, ನಮ್ಮ ಅಡ್ವೊಕೇಟ್ ಸಾಹೇಬರು ಹೇಳ್ತಾರೆ, ನಮ್ಮ ಮಹೇಶ್ ಅಣ್ಣವರು ಇವ್ರು ಹೇಳಿದ್ದಾರೆ. ರಿಪೀಟ್ ಮಾಡ್ತಾ ಇದ್ರೆ ಅದರಿಂದ ಪಾರ್ವತಿಗೆ 2 ಮಾತು ಮಾತಾಡ್ಬಿಟ್ಟು ನಾನು ಮುಗಿಸ್ತೇನೆ. ನಾವು ಸದಾಶಿವ ವರದಿನ ನಾವು ಕೇಳೋದಕ್ಕೆಲ್ಲ ಬಂದಿದ್ದು ಫಸ್ಟ್ ಪ್ರಾರಂಭ ಮಾಡಿದ್ದು. ಆವನೂರು ವರದಿ ಪ್ರಕಾರ ವರ್ಗೀಕರಣ ಮಾಡ್ರಿ ಅಂತ ಹೋರಾಟ ಪ್ರಾರಂಭ ಮಾಡಿ. ಆವನೂರು ವರದಿ ಪ್ರಕಾರ ಹೋರಾಟ ಪ್ರಾರಂಭ ಮಾಡಿ ಅಂದ್ರೆ 58.7% ಮಾದಿಗ ಮತ್ತು ಪ್ರಜಾತಿಗಳಿದ್ದಾರೆ. ಆವನೂರು ವರದಿನ ಸರ್ಕಾರ ಅಂಗೀಕಾರ ಮಾಡಿದೆ. ಸರ್ಕಾರ ಅಂಗೀಕಾರ ಮಾಡಿದ್ಮೇಲೆ ನ್ಯಾಯಬದ್ಧವಾಗಿರ್ತದೆ, ಸೈಂಟಿಫಿಕ್ ಆಗಿರ್ತದೆ. ಅದ್ರ ಪ್ರಕಾರ ವರ್ಗೀಕರಣ ಮಾಡ್ರಿ ಅಂತ ಕೇಳಿದ್ವಿ. ಅದಕ್ಕೆ ದಲಿತ ಸಂಘಟನೆ ಇರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು ನೇರವಾಗಿ ಹೇಳ್ತೀನಿ, ವಲಯ ಬಂಧುಗಳು ಅದು ಅನ್ಸೈಂಟಿಫಿಕ್ ಅಂತ ಹೇಳಿದ್ರು. ಬೇರೆ ಯಾರು ಹೇಳಿಲ್ಲ, ಅದು ಅನ್ಸೈಂಟಿಫಿಕ್ ಅಂತ ಹೇಳಿದ್ರು. ಅನ್ಸೈಂಟಿಫಿಕ್ ತಾನೇ, ಅದನ್ನ ಕೆಲಸ ಮಾಡ್ರಿ, ರದ್ದು ಮಾಡ್ರಿ ಅಷ್ಟೇ. ಅನ್ಸೈಂಟಿಫಿಕ್ ಯಾಕೆ ಮಾಡ್ಕೊಳ್ತೀರಾ ಅಂತ ಹೇಳಿ ಬಂದು ಹಟ್ಟಿಯ ಹಿಡಿಯಬಾರ್ದ, ಹೊಟ್ಟೆಯಾದು ಬಂದು ಹಟ್ಟಿಯ ಹಿಡಿಯಬಾರ್ದ, ಕಳ್ಳ ಸಾಯ ಬಡಿಯ ಇನ್ನೂನು ಬರ್ಲಿಲ್ವಲ್ಲು, ತಂದನ್ನ ತಾರಾರ ತಂದನ್ನ ತಾರಾರ ತಂದನ್ನ ತಾರಾರ ತಂದನ್ನ ತಾರಾರ ತಂದನ್ನ ತಾರಾರ. ಏ ಸಚಿವ ಮಾತಾಡೋದು ಹೇಳಿಲ್ಲ ನೋಡು. ಸಚಿವ ಅಂಬೋನೇನು ಪವನ ಪುರುಷ ಅಲ್ಲ ಕೇಳು. ಸಚಿವ ಅನ್ನೋನು ಮತಗಳಿಂದ ಎತ್ತೋನು ಕೇಳು. ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಬರದೆ ಹೋದ್ರೆ ನೀನಾವಾದ್ರೂ ಕಚ್ಚಾ ಬಾರ್ದ, ಕೇಳಾದ್ರೂ ಕುಟುಕ ಬಾರ್ದ, ಆವಾದ್ರೂ ಕಚ್ಚಾ ಬಾರ್ದ, ಕೇಳಾದ್ರೂ ಕುಟುಕ ಬಾರ್ದ, ಹೊಟ್ಟೆಯಾದ್ರೂ ಬಂದು ಹಟ್ಟಿಯ ಹಿಡಿಯಬಾರ್ದ, ನಾಗರ ಸೆಲೆಯು ಬಂದು ನರಳಾಡಿ ಸಾಯಬಾರ್ದ, ಕಳ್ಳಾಡಿ ಸಾಯ ಬಡಿಯ ಬೇಗನೆ ಬಂದು ಊರು ತಂದಣ್ಣ ತಾರಾರ ತಂದಣ್ಣ ತಾರಾರ ತಂದಣ್ಣ ತಾರಾರ ತಂದಣ್ಣ ತಾರಾರ ತಂದಣ್ಣ ತಾರಾರ. 30 ವರ್ಷಗಳಿಂದ ನಮ್ಮ ಸಂವಿಧಾನಬದ್ಧವಾದಂತಹ ಹಕ್ಕಿಗಾಗಿ ನಿರಂತರ ಹೋರಾಟವನ್ನ ಏನು ಮಾಡ್ತಾ ಬಂದಿದ್ದೀವಿ. ಈ ಸರ್ಕಾರಗಳು ಬಾಯಿ ಮಾತಿನಲ್ಲಿ ನಾವು ಸಂವಿಧಾನವನ್ನು ಜಾರಿ ಮಾಡ್ತೀವಿ, ಸಂವಿಧಾನದ ಆಶಯಗಳನ್ನು ಜಾರಿ ಮಾಡ್ತೀವಿ ಏನಂತ ಹೇಳ್ಕೊಳ್ತಾರೆ. ಆದ್ರೆ ದುರದೃಷ್ಟ ಅಂತ ಹೇಳಿದ್ರೆ 30 ವರ್ಷಗಳಿಂದ ಏನು ಈ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇರುವಂತನ್ನ ಇವ್ರಿಗೆ ಕಟು ಕಿವಿ ತರಿಸಲಿಲ್ಲ ಅಂತಂದ್ರೆ ಇವರಿಗೆ ಏನ್ ಹೇಳಬೇಕು ಅಂತ ಅರ್ಥ ಆಗ್ತದೆ. ಸರ್ಕಾರದ ಅಹಂಕಾರದ ಧೋರಣೆಗೆ, ಸರ್ಕಾರದ ಅಹಂಕಾರದ ಧೋರಣೆಗೆ, ಸರ್ಕಾರದ ಅಹಂಕಾರದ ಧೋರಣೆಗೆ, ಸರ್ಕಾರದ ಕಡೆಗಣನೆಗೆ, ಸರ್ಕಾರದ ಕಡೆಗಣನೆಗೆ ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ. ನಮ್ಮ ನಿರ್ಧಾರ ನಮ್ಮದು, ನಾವು ಮಾಡೋದ ನೀವು ಗೌರವಿಸ್ಬೇಕಷ್ಟೇ. ಅದನ್ನ ನಮ್ಮ ನಿರ್ಧಾರ ನಮ್ದು, ನೀವು ಗೌರವಿಸ್ಬೇಕು. ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರದ ಅಹಂಕಾರದ ಧೋರಣೆಗೆ, ಸರ್ಕಾರದ ಕಡೆಗಣನೆಗೆ, ಒಳ ಮೀಸಲಾತಿ ಹೋರಾಟಗಾರರನ್ನು ಅವಮಾನಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾರಿಯಾಗಲಿ, ಜಾರಿಯಾಗಲಿ. ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.
ಹರಿಯಾಣದಲ್ಲಾಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಕುಂದು ನೆಪಗಳನ್ನ ಅನಗತ್ಯವಾಗಿ ಹೇಳ್ತಾನೆ ಇದೆ, ಉದ್ದೇಶಪೂರ್ವಕವಾಗಿ ಅದನ್ನು ಡಿಲೇ ಮಾಡ್ತಾ ಇದೆ. ಇದು ನೇರವಾದ ಆರೋಪ, ನಿಜವಾದ ಆರೋಪ, ಸುಳ್ಳಿನ ಆರೋಪ ಅಲ್ಲ. ಏಕೆ ಹೇಳಿ ಸಮಸ್ಯೆ ಇದೆ, ದತ್ತಾಂಶ ಇಲ್ಲ, ಅದು ಇದು ಅಂತ ಕುಂಟು ನೆಪಗಳನ್ನ ಹೇಳ್ತಾ ಇದೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಅನೇಕ ಸಮಸ್ಯೆ ಆಗಿಲ್ಲ, ಇಲ್ಲಿ ಮಾತ್ರ ಹಿಂಗಾಗುತ್ತೆ. ಸರ್ಕಾರದಲ್ಲಿ ಇರುವಂತಹ ಮುಖ ಕೊಡ್ತೀನಿ ಅಲ್ಲಿ ಬಂದ್ರೆ ತಪ್ಪು ಮಾಡ್ತಾ ಇದ್ದಾರೆ ಸಮಿತಿಯವರು. ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನೀವು ಕೊಟ್ಟಂತ ಕಲ್ಪನೆ ಅವ್ರು ಮಾತಾಡ್ತಾರೆ. 2,000 ಅರ್ಜಿ ಬಂದಿದೆ ಅಂತ ವೇದಿಕೆ ಮೇಲೆ ಮಾತಾಡ್ತಾರೆ. 2,000 ಅರ್ಜಿಗಳ ಮೂಲಕ ಅವ್ರು ಗೊಂದಲಗಳನ್ನ ನಿಶ್ಚಿತ ಮಾಡ್ಕೊಳ್ತಾರೆ ಬಂದು ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕೆ ಸರ್ಕಾರದ ಅಂಕಿಅಂಶಗಳನ್ನ ಸಂಗ್ರಹ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡ್ಕೊಳ್ತಾ ಇಲ್ಲ. ಜೈ ಮಾದಿಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಷ್ಟು ಉರಿ ಬಿಸಿಲಿನಲ್ಲೂ ಪಾದಯಾತ್ರೆ ಮಾಡ್ಕೊಂಡು ಬಂದಿರತಕ್ಕಂಥ ನನ್ನ ಎಲ್ಲ ಸಹೋದರರೇ, ಮುಂಭಾಗದಲ್ಲಿ ನೆರೆದಿರತಕ್ಕಂಥ ಎಲ್ಲ ಕುಲಬಾಂಧವರೇ ಮತ್ತು ಈ ಮಾದಿಗ ಸಮಾಜದ ಹಿತೈಷಿಗಳೇ, ಮತ್ತು ಮುಖ್ಯವಾಗಿ ಇದ್ರ ಜೊತೆಗೆ 2 ಹೆಸರನ್ನ ಮಾತ್ರ ಬರ್ತಿರಬೇಕು. ಅದೇನಪ್ಪಾ ಅಂತಂದ್ರೆ ನಮ್ಮ ಪ್ರಸಾದ್ ಅವರು ಮತ್ತು ಹರಿರಾಮ್ ಅವರು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹಿಂದೆಯಿಂದ ನಿಂತ್ಕೊಂಡು ಬಹಳ ಚೆನ್ನಾಗಿ ಇದನ್ನ ನಡೆಸ್ಕೊಂಡು ಬಂದಿದ್ದಾರೆ. ಬಂಧುಗಳೇ, ಈ ಒಳಗಿಸಲಾತಿ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಕರ್ನಾಟಕ ರಾಜ್ಯದಲ್ಲಿ ಈ ಬಡ ಸಮಾಜದ ಪರವಾಗಿ ಎಳೆದಿರುವಂತಹ ಒಂದು ರಾಜಕೀಯದ ಕುತಂತ್ರದ ಆಟ ಅಂತ ತಪ್ಪಾಗಲ್ಲ. ಯಾಕೆ ಅದನ್ನ ಆತರ ಹೇಳ್ತೀನಿ ಅಂತ ಅಂದ್ರೆ, ನೋಡಿ, ಆಗಸ್ಟ್ 1, 2024 ಹಿಂದೆ ಇದ್ದಂತ ಸ್ಥಿತಿ ಒಳ ಮೀಸಲಾತಿ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಅದ್ರ ಬಗ್ಗೆ ಸುದೀರ್ಘವಾಗಿ ಹೋಗೋದು ಬೇಡ, ಅದನ್ನ ಮುಂದೆ ಬರ್ತಿಲ್ಲ. ಆಗಸ್ಟ್ 1, 2024 ನಂತರ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಡುವಂಥದ್ದು ಪರಿಶಿಷ್ಟ ಜಾತಿ ಒಳಗಡೆ ಆರ್ಟಿಕಲ್ 341 ವೈಲೇಷನ್ ಅಲ್ಲ. ಸಾಹೇಬರಿಗೂ ಕೂಡ ಅದು ಬಹಳ ಸ್ಪಷ್ಟವಾಗಿದೆ. ಆದ್ರೆ ಒಳ ಮೀಸಲಾತಿ ಕೊಡುವಂಥದ್ದು ಇಟ್ ಕಾಂಟ್ ಬಿ ಒಂದು ವಿಲ್ಸ್ ಅಂಡ್ ಫ್ಯಾನ್ಸಿಸ್ ಆಫ್ ಪೊಲಿಟಿಷಿಯನ್ಸ್ ಅಂತ ಹೇಳಿ. ಯಾಕಂದ್ರೆ ಇಂಗ್ಲಿಷ್ ಪದ ಬಳಸ್ತಿದ್ದೀನಿ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿರುತ್ತದೆ. ಅಂದ್ರೆ ರಾಜಕಾರಣಿಗಳ ತೆವಲಿಗೆ ಹೋಗಿ ಒಳ ಮೀಸಲಾತಿ ಮಾಡಂಗಿಲ್ಲ. ಆ ಒಳ ಮೀಸಲಾತಿ ಮಾಡಬೇಕು ಅಂತ ಅಂದ್ರೆ ಒಂದು ಎಂಪರಿಕಲ್ ಡಾಟಾ ಇರಬೇಕು ಅಂತ. ಆ ಎಂಪರಿಕಲ್ ಡಾಟಾ ಇರೋಂತ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೇ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಒಳ ಮೀಸಲಾತಿ ರಚನೆ ಆಯಿತು. ಸುಮಾರು 7 ವರ್ಷಗಳ ಕಾಲ ಸುದೀರ್ಘವಾಗಿ ಎಲ್ಲಾ ತರದ ಅಧ್ಯಯನ ಮಾಡಿದ ನಂತರ 2012ರಲ್ಲಿ ಆ ವರದಿನ 2 ಸರ್ಕಾರಗಳು, ಒಂದು ಫಸ್ಟ್ ಬಿಜೆಪಿ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಹಿಂದೆ ಕೊನೆಯ ಕ್ಯಾಬಿನೆಟ್ ನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಏನಪ್ಪಾ ಅಂತ ಅಂದ್ರೆ 15% ಇರುವಂತದನ್ನ 17% ಮಾಡ್ತಾರೆ. 17% ಮಾಡಿಬಿಟ್ಟು ಸೆಂಟರ್ಗೆ ಶಿಫಾರಸು ಮಾಡ್ತಾರೆ. ಆವತ್ತು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಯಾವುದೇ ತರದಂತ ಸರ್ಕಾರಕ್ಕೆ ಅಧಿಕಾರ ಇದೆ. 2023ರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಬಹಳ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ 2023ರಲ್ಲಿ ಈ ಪ್ರಣಾಳಿಕೆಯಲ್ಲಿ ಪೇಜ್ 15ರಲ್ಲಿ SC, ST, OBC ಮೈನಾರಿಟಿ ಕಮ್ಯುನಿಟೀಸ್ ಅನ್ನಂತ ಅವರ ಪರ್ಸೆಂಟೇಜ್ ಮಾತ್ರ ನಾವು ಸಾಹೇಬ್ರಿದರೆ ಹೇಳಿ ನಾವು ಅಡ್ವೊಕೇಟ್ ಆಗಿ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ. ವೆನ್ ಯು ಟೇಕ್ ಎ ಕಮಿಷನ್ ರಿಪೋರ್ಟ್ ಆನ್ ದ ಬೇಸಿಸ್ ಆಫ್ ಸ್ಟೇಟ್ ಡಾಟಾ ಆಫ್ ದ ಕಮಿಷನ್ ರಿಪೋರ್ಟ್, ವೆನ್ ಯು ಮೇಕ್ ಎ ನ್ಯೂ ರಿಪೋರ್ಟ್, ಆ ಕಮಿಷನ್ ಡಾಟಾ ಎಷ್ಟು ಸದೋಗುತ್ತೆ ಸಾಧ್ಯವೇ ಇಲ್ಲ. ನನ್ಗೆ ಗೊತ್ತಿರಂತ ಅಲ್ಪ ಜ್ಞಾನದಲ್ಲಿ AJ ಸದಾಶಿವ ಆಯೋಗ ಇಸ್ ಕ್ಲೋಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜ್ ಹೇಳಿದರೆ ಹೊರತು ಅವಕ್ಕೆ ಡಾಟಾ ಆಫ್ ದ ಕಮಿಷನ್ ಇಸ್ ಕ್ಲೋಸ್. ಇದು ನೀವು ಯಾರೇ ಅಡ್ವೊಕೇಟ್ ನ ಕೇಳಿ ಮಧ್ಯ ಏನಂತವ್ರು, ಈ ನಮ್ಮ ವಿರೋಧಿಗಳಲ್ಲ, ಇಲ್ಲಿರೋ ಸಾಕಷ್ಟು ಜನ ವಿದ್ಯಾವಂತರಿದ್ದೀರಾ. ಒಂದು ಕಮಿಷನ್ ಮಾಹಿತಿನ ತಗೊಂಡು ಆ ಕಮಿಷನ್ ಮಾಹಿತಿ ಆಧಾರದ ಒಂದು ಆದೇಶ ಮಾಡಿಬಿಟ್ಟು ಆ ಕಮಿಷನ್ ಮುಚ್ಚೋಗುತ್ತಾ ಆದ್ರ ಮಾಹಿತಿಗಳು ಅಂತ. ಎಲ್ಲೋ ಒಂದ್ ಕಡೆ ಈ ಸಮಾಜಕ್ಕೆ ಏನು ತುಳ್ಕೊಂಡೇ ಬಂದಿರುವಂತ ನಾಯಕರುಗಳಿಗೆ ಈ ಸಮಾಜ ತುಳಿಯೋದ್ರಿಂದ ರಾಜಕೀಯ ಲಾಭ ಆಗ್ತಾ ಇದೆ. ದಯವಿಟ್ಟು ಸಿದ್ದರಾಮಯ್ಯನವರ ಸರ್ಕಾರ ಇದನ್ನ ಸಾಮಾಜಿಕ ನ್ಯಾಯದ ಪರದ ಅಡಿಯಲ್ಲಿ ನೋಡಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೀನಿ ಸರ್. ನೀವು ಕರೆಕ್ಟು ಪ್ರಸಾದ್ ಅವರು ಹೇಳಿದ್ದು
ನಾವು ಮಾತಾಡ್ತಾ ಇರೋದು ಸರಿನೋ ತಪ್ಪು ಅಂತ. ನೀವು ಹೋಗಿ ಮುಖ್ಯಮಂತ್ರಿಗೆ ಮಾತಾಡುವಾಗ ಅಟ್ಲೀಸ್ಟ್ ಫಿಲ್ಟರ್ ಆಗೋದು ಕಮ್ಮಿ ಆಗುತ್ತೆ ಅಂತ. ಕಾನೂನೇ ಬರ್ದವ್ರು ಇಲ್ಲಿ ಬಂದ ಮಾತನ್ನ ಕೇಳಿದ್ರೆ ಅವ್ರು ಹೋಗಿ ಸಿಎಂ ಅವ್ರಿಗೆ ಹೇಳ್ತಾರೆ, ಒಂದೇ ಗಂಟೆ ಸರ್ ನೀವ್ ಹೇಳಿ ಸರ್ ಯಾವತ್ತು ಅಂತ. ನಾವು ಬಂದು ನೀವು ಸಿಎಂ ಆಮೇಲೆ ದುರಂತ ಏನಂತ ಅಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಯಾವ ಮಿನಿಸ್ಟರ್ ಮೀಟಿಂಗ್ ಇರಬಾರ್ದು, ಯಾರು ಇರಬಾರ್ದಲ್ಲಿ. ಬರೀ ನೀವಿರ್ಬೇಕು, ಸಿಎಂ ಇರಬೇಕು, ಲಾ ಸೆಕ್ರೆಟರಿನ ಕರ್ಸ್ಕೊಳ್ಳಿ, IAS ಅವ್ರನ್ನ ಕರ್ಸ್ಕೊಳ್ಳಿ, ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಸ್ಕೊಳ್ಳಿ, ನಾವು ಪ್ರೆಸೆಂಟ್ ಮಾಡ್ತೀವಿ ನಿಮ್ಗೆ ಕೇಸ್ ಆದ್ರಲ್ಲಿ. ಈ ರೈಟ್ ಅವ್ರು ಬೇಡ, ಲೆಫ್ಟ್ ಅವ್ರು ಬೇಡ, ಯಾರು ಬೇಡ ಆದ್ರಲ್ಲಿ. ಅಲ್ಲಿ ನೀವು ಅದನ್ನ ತೀರ್ಮಾನ ಮಾಡಿ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಪೊಲಿಟಿಕಲ್ ಫುಟ್ಬಾಲ್ ಆಗ್ಬಿಟ್ಟಿದೆ ಸಮಾಜದ ವಿರುದ್ಧ. ಈ ದೇಶದಲ್ಲಿ 100% ಏರ್ ಟೈಟ್ ರಿಪೋರ್ಟ್ ಕೊಡಕ್ ಸಾಧ್ಯವೇ ಇಲ್ಲ. ಯಾವುದೇ ಕಮಿಷನ್ ಕೊಟ್ಟಿದ್ರೆ ಒಂದು ಉದಾಹರಣೆ ಹೇಳಿ, ಹೊರಡ ಇಲ್ಲೇ ನಿಲ್ಸ್ಬಿಡ್ತೀವಿ ನಾವು. ಯಾವುದೇ ಕಮಿಷನ್ ರಿಪೋರ್ಟ್ 100% ಏರ್ ಟೈಟ್ ಇರೋದಿಲ್ಲ. ಅಲ್ಪ ಸ್ವಲ್ಪ ಮಿಸ್ಟೇಕ್ ಆಗೋದ್ರಿಂದ ಮುಂದೆ ಕರೆಕ್ಟ್ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಅಲ್ಪ ಸ್ವಲ್ಪ ಸಮಸ್ಯೆ ಇಟ್ಕೊಂಡು ಸದಾಶಿವ ಆಯೋಗನ ಲೆಕ್ಕ ತಗೊಳ್ಳೋಣ, ಮಧುಸ್ವಾಮಿ ಒಳಗಡೆ ನೀವೇನು 1 man ಕಮಿಷನ್ ಮಾಡಿದಿರ ರಚನೆ, ನೀವು 2 months ಟೈಮ್ ಕೊಟ್ಟಿದ್ದೀರ. ಆಸ್ ಪರ್ ದ ಕಮಿಷನ್ ಆಫ್ ಎನ್ಕ್ವೈರೀಸ್ ಆಕ್ಟ್ 1952 ನೀವು 2 ತಿಂಗಳು ಕೊಟ್ಟಿರೋದು ಡಿಸೆಂಬರ್ 3, 2024 ಸ್ಟಾರ್ಟ್ ಆಗಿದೆ. ಜನವರಿ 3, 2024 ಮುಗಿದಿದೆ. ಇದು ಕಮಿಷನ್ ಇವತ್ತವರೆಗೆ ಸತ್ತೋಗಿದೆಯಾ? ನೀವೆಲ್ಲಿ ಎಕ್ಸ್ಟೆಂಡ್ ಮಾಡೋದು ಹೇಳಲ್ಲ ನೀವು. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಸರ್ಕಾರ ಇದು. ಹಾಗಾಗಿ ಇನ್ನೂ ಕೂಡ ನಮಗೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ. ಖಂಡಿತ ಹೋಗಿಲ್ಲ ಪೂರ್ತಿ. ನಮ್ಗೆ ಇನ್ನೂ ಒಂದು ಚಿಂತನೆಯಲ್ಲಿದ್ದೀವಿ. ಅವರ ಸುತ್ತ ಇರೋಂಥವ್ರು ಎಲ್ಲೋ ದಿಕ್ತಪ್ಪಿಸಿ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಕಡೆಯ ಅವಕಾಶ ಸರ್ ಸಿದ್ದರಾಮಯ್ಯನವರ ಹತ್ರ ಮಾತಾಡಿ ಸಾಮಾಜಿಕ ನ್ಯಾಯಪರದ ನಾಯಕ ಅಂತ ಹೇಳಿದರೆ ದಿಸ್ ವಿಲ್ ಬಿ ಎ ಫೆದರ್ ಇನ್ ಇಸ್ ಕ್ಯಾಪ್. ಅವ್ರಿಗೆ ಒಂದು ಫೆದರ್ ಇದ್ದ ಕ್ಯಾಂಪ್ ಆಗುತ್ತೆ ಇದನ್ನ ಮಾಡಿದ್ರೆ. 1 ಗಂಟೆ 2 ಗಂಟೆ ಸಮಯ ಕೊಡ್ತೀವಿ ಸರ್. ನಾವು ಬಂದು ಇದನ್ನ ಸಂಪೂರ್ಣವಾಗ ಮಾಹಿತಿನ ಅವ್ರಿಗೆ ಮನವರಿಕೆ ಮಾಡ್ತೀವಿ. ನಾವ್ ಹೇಳಿದಾಗ ಆ ಮನವಿನಲ್ಲಿ ಈ ರೈಟ್ ಅವರು ಯಾಕೆ ರೈಟ್ ಅವ್ರು ತೊಂದರೆ ಹೇಳಿದೆ ಅಂತ ಅಂದ್ರೆ, ರೈಟ್ ಅವರೆಲ್ಲ ಮಹೇಶ್ ಅವರು ಇದ್ದಾರೆ ಪಾಪ ಬಂದು ನಮ್ಮ ಪರ ಮಾತಾಡಿದ್ದಾರೆ. ರೈಟ್ ಅವ್ರ ವಿರುದ್ಧ ಅಲ್ಲ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಹಿತಿ ಕೇಳುವಾಗ ಒಬ್ಬರಾದ್ರೂ ಲೆಫ್ಟ್ ಗೋವಿ ಅಧಿಕಾರಿಗಳು ಬೇಡುವಂತೆ. ಎಲ್ಲ ರೈಲ್ವೆ ಮಿನಿಸ್ಟ್ರು, ರೈಲ್ವೆ ಅಧಿಕಾರಿಗಳು ಎಲ್ಲ ಇತ್ತು ಅಂತಾರೆ. ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್? ನ್ಯೂಟ್ರಾಲಿಟಿನೇ ಇಲ್ಲಲ್ಲ ನಿಮ್ಮನ್ನ ಆಕ್ಷೇಪಿಸ್ಕೊಳ್ಳಿ. ಇದು ನಮ್ಮನ್ನ ಕಾಡ್ತಾ. ಸುದೀರ್ಘವಾಗಿ ಭಾಸ್ಕರ್ ರಾವ್ ಹಾಗೂ ಅರುಣ್ ಕುಮಾರ್ ಅವರು ವಿವರಿಸಿದ್ದಾರೆ. ನಾನಿಲ್ಲಿ ಸರ್ಕಾರದ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಏನು ಹೋರಾಟದ ಆ ಜ್ಯೋತಿಯನ್ನ ಹಚ್ಚಿ ಇಲ್ಲಿವರೆಗೆ ಬಂದು ನಿಮ್ಮ ಮುಂದಿನ ಹೋರಾಟದ ನಕ್ಷೆಯನ್ನ ರೂಪ ಮಾಡುವುದಕ್ಕೆ ಅಥವಾ ಏತನ್ಮಧ್ಯೆ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಏನು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದನ್ನ ತಾವು ತಿಳಿದು ಸಮಾಧಾನದ ಉಸಿರು ಬಿಟ್ಟು ಸರ್ಕಾರ ಒಂದು ನಿರ್ಣಯ ಮಾಡುವುದಕ್ಕೆ, ಸಮಾಧಾನದ ವಾತಾವರಣ ಸೃಷ್ಟಿ ಮಾಡುವುದಕ್ಕೆ, ಸಹಕರಿಸುವುದಕ್ಕೆ ನಾವು ಎಲ್ಲ ಇಲ್ಲಿ ಬಂದಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ಅದು ಆಗಬೇಕು ಅಂತೇಳಿ ನಾನು ಮೊದಲು ಹಾರೈಕೆ ಮಾಡ್ತೀನಿ. ಈಗ ಭಾಸ್ಕರ್ ಅವರು ಹೇಳಿದಾಗ ಪೊಲೀಸರು ಅವ್ರಿಗೆ ಈಗಾಗಲೇ ಕೆಲವು ಭರವಸೆಗಳನ್ನು ಕೊಟ್ಟಿದ್ದಾರೆ. HK ಪಾಟೀಲ್ ಕರ್ಕೊಂಡ್ಬರ್ತೀನಿ ಲಾ ಮಿನಿಸ್ಟರ್ ಅಂತೇಳಿ ಅವರು ಹೇಳಿದ್ರು. ಅವರು ತಮ್ಮ ಭರವಸೆಯನ್ನು ಪೂರ್ಣ ಮಾಡಿದ್ದಾರೆ. ನನಗೆ ನೀವು ಕೆಲವು ಸೂಕ್ಷ್ಮ ವಿಷಯಗಳನ್ನ ತಿಳಿಸ್ಬೇಕನ್ನುವಂತ ನಿಮ್ಮ ಮನದಾದ ಇಚ್ಛೆ ಏನಿತ್ತು ಅದನ್ನ ತಾವು ಈ ಸಂದರ್ಭದಲ್ಲಿ ಮಾಡಿದ್ದೀರಿ. ತಾವು 2 ಬೇಡಿಕೆ
ಈ ಸಂದರ್ಭದಲ್ಲಿ ನೀವು ನನಗೆ ನನ್ನ ಮೂಲಕ ಸರ್ಕಾರಕ್ಕೆ, ನನ್ನ ಮೂಲಕ ಮುಖ್ಯಮಂತ್ರಿಗಳಿಗೆ, ನನ್ನ ಮೂಲಕ ಈ ಒಳ ಮೀಸಲಾತಿ ವಿಚಾರದೊಳಗ ಅಂತಿಮ ಘಟ್ಟ ತಲುಪೋದಕ್ಕೆ ಏನ್ ಮಾಡ್ಬೇಕು, ಅವುಗಳ ಬಗ್ಗೆ ನನಗೆ ಅರಿವಿದೆ. ಬಂಧುಗಳೇ, ನಮ್ಮ ಸರ್ಕಾರದ ನಿಲುವು ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಏನಾಗೋದಿಲ್ಲ. ನಮ್ಮ ಸರ್ಕಾರದ ನಿಲುವು ಗೊತ್ತಿದೆ. ಸ್ವಲ್ಪ ಮಟ್ಟಿಗೆ ಅದರಲ್ಲಿ ನಮಗಿರ್ತಕ್ಕಂಥ ಏನು ಅಡಚಣೆ ಅಥವಾ ಕೆಲವು ತಾಂತ್ರಿಕ ವಿಷಯಗಳ ಅಲಭ್ಯತೆಯಿಂದಾಗಿ ಹೇಗೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೆಲವರಿಗಾದ್ರೂ ಮಾಹಿತಿ ಇರ್ತದೆ. ಆದ್ರೆ ವಿಳಂಬ ಹೆಚ್ಚಾದಾಗ ನಮ್ಗೆ ಸಿಟ್ಟು ತಕ್ಷಣ ಬರೋದಕ್ಕೆ ಪ್ರಾರಂಭ ಆಗೋದು ಸಹಜ. ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೇಕು. ನೀವು 10 ಮಂದಿಯೋ 15 ಮಂದಿಯೋ ಬರ್ತೀನಿ. ಮುಖ್ಯಮಂತ್ರಿಗಳು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಕೊಡಬೇಕು, ಚರ್ಚೆ ಆಗಬೇಕು, ನೀವು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀರಿ. ನಮಗೆ ಬೇಕಾಗಿರ್ತಕ್ಕಂಥ ಏನಾದರೂ ವಿವರಗಳಿದ್ರೆ ನಿಮ್ಮನ್ನು ಕೇಳೋದಕ್ಕೆ ಆ ಮಾತುಕತೆಯ ಮೂಲಕ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಎದುರಿಸತಕ್ಕಂಥ ಸಮಸ್ಯೆ ಬಗೆಹರಿಸುವಂತ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂತ ನಿಮ್ಮ ಏನು ಅಪೇಕ್ಷೆ ಇದೆ, ಅದಕ್ಕೆ ತಕ್ಕದಾಗಿ ನಾನು ಈ ವೇದಿಕೆಯಿಂದ ಹೋದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮೇಲೆ ತಮ್ಮ ಉತ್ತರವನ್ನ 3 ಗಂಟೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು. 5 ತಿಂಗಳ ಹೆಚ್ಚು ಕಡಿಮೆ ಮಾಡಿರಬಹುದು. ಆ ಭಾಷಣದ ಸಂದರ್ಭ ಮುಗಿದ ಮೇಲೆ 6 ಗಂಟೆ 7 ಗಂಟೆ ಸುಮಾರು ನಾನು ಅವ್ರಿಗೆ ಭೇಟಿಯಾಗಿ ನಿಮ್ಮ ಮಾತುಗಳ ಕೆಲವು ಭಾಗ ಹಾಗೂ ಅವ್ರನ್ನ ಭೇಟಿ ಆಗ್ಬೇಕನ್ನೋದಕ್ಕೆ ತಾವೇನು ಹೇಳಿದ್ರಿ ಅದನ್ನ ತಿಳಿಸ್ತೀನಿ. ಹಾಗೂ ಅವರು ನಿಮ್ಮನ್ನ ಭೇಟಿ ಆಗೋದಕ್ಕೆ ಸಹಜವಾಗಿ ಸಂತೋಷದಿಂದ ಸ್ವಾಗತ ಮಾಡ್ತಾರೆ. ಆದ್ರೆ ಒಂದ್ ಮಾತು, ಅಧಿಕಾರಿಗಳನ್ನು ಕರಿಬೇಕು ಅಥವಾ ನಿಮ್ಮ ಪರವಾಗಿ ಹೋರಾಟ ಮಾಡಿದವರು ಏನದಾರಲ್ಲ, ನೀವು ಅಷ್ಟೇ ಅಲ್ಲ ಹೋರಾಟ ಮಾಡುವವರು, ನಿಮ್ಮ ಪರವಾಗಿ ಹೋರಾಟ ಮಾಡುವವರಿದ್ದಾರೆ. ಅದು ಅಧಿಕಾರಿ ವರ್ಗದಲ್ಲಿದ್ದಾರೆ, ಶಾಸಕ ವರ್ಗದಲ್ಲಿದ್ದಾರೆ, ಸಾಮಾಜಿಕ ನಾಯಕರುಗಳಿದ್ದಾರೆ, ಜೊತೆಗೆ ಮಂತ್ರಿಗಳಿದ್ದಾರೆ. ಅವ್ರನ್ನ ಬಿಟ್ಟು ನೀವು ಮಾಡಿ ಅನ್ನುವಂಥದ್ದು ತಾವೇನು ಹೇಳಿದ್ರಿ ಅದು ನನಗೂ ಮಧ್ಯದಲ್ಲಿ ಆಗ್ತದೆ. ಅದಕ್ಕೆ ಆದ್ರೆ ಇದು ದೊಡ್ಡದಾಗಿರ್ತಕ್ಕಂಥ ಸಮಾಲೋಚನೆ ಆಗ್ಬೇಕಾಗಿತ್ತು. ಬರೀ ಇದು ನಿಕಟಾಟ ಬಗ್ಗೆ ಪ್ರಾಸ್ತಾಪ ಮಾಡಿದ್ರೆ ಮುಗಿದ್ರೆ ಯಾರಿಗೂ ಅದನ್ನ ಹಿಡ್ಕೊಂಡು ಹೇಳೋ ಪ್ರಶ್ನೆ ಬರ್ತಿರಲಿಲ್ಲ. ಅದಕ್ಕೆ ಅದನ್ನು ಮತ್ತೇನು ನೀವು ವಿವರ ಕೊಡ್ಬೇಕಂತೀನಿ, ವಿವರವನ್ನ ಕೊಡಿರಿ ಅಂತ ನಿಮ್ಮನ್ನ ಭೇಟಿ ಮಾಡಿಸೋದು, ದಿನಾಂಕ ಫಿಕ್ಸ್ ಮಾಡಿ ಚರ್ಚೆಗೆ ನಿಮ್ಮನ್ನ ಆಹ್ವಾನಿಸೋದಕ್ಕೆ ಏನು ನಾನು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಟ್ಟು ನಿಮ್ಮ ಈ ಭಾವಾತ್ಮಕವಾಗಿರ್ತಕ್ಕಂಥ ಗಟ್ಟಿಯಾದ ನಿಲುವು, ನಿಮ್ಮ ಈ ಶಕ್ತಿಯುತವಾಗಿರ್ತಕ್ಕಂಥ ಗಟ್ಟಿಗೊಂಡಿರ್ತಕ್ಕಂಥ ನಿಲುವು, ಇವೆರಡರ ಬಗ್ಗೆನೂ ಅವ್ರಿಗೆ ತಿಳಿಸಿ, ನಿಮ್ಗೆ ಪ್ರೀತಿ ಇರಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಹಂಗೆ ಹೇಳದಿದ್ದೀನಿ. ನೀವು ಮಾಡಿಕೊಡ್ರಿ, ನಿಮ್ಮನ್ನ ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತೀವಿ ಅಂತ ಹೇಳ್ತಿದ್ದೇನೆ. ಆದ್ರಿಂದ ಇದು ರಾಜಕೀಯೇತರವಾಗಿರ್ತಕ್ಕಂಥ ಮನಸ್ಸು ನಿಮ್ಗಿದೆ ಹೊರತು ಇದರಲ್ಲಿ ಯಾವುದೇ ರಾಜಕಾರಣ ಐತಿ ಅಂತ ನನಗಂತೂ ಎರಡಷ್ಟು ಸಂಶಯ ಬಂದ ರೀತಿಯೊಳಗ ಭಾಸ್ಕರ್ ಅವರ ಭಾಷಣ ಹಾಗೂ ಅರುಣ್ ಕುಮಾರ್ ಅವರ ಭಾಷಣ ನಾನು ಕೇಳಿದ್ದೇನೆ. ಯಾವಾಗ ನಾಡು ಅಚ್ಚಿನಾಡು ಯಾರು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಇದೇ ನಿಮ್ಮ ಭಾವನೆಗಳನ್ನ ಕೇಳ್ತಿರ್ತಾರೆ. ಆದ್ರಿಂದ ಆ ದಿಸೆಯೊಳಗ ನಾವು ಸೂಕ್ತವಾಗಿರ್ತಕ್ಕಂಥ ಗಟ್ಟಿ ಹೆಜ್ಜೆಯನ್ನು ಇಡ್ತೀವಿ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ನಿಮಗೆ ಸಂದೇಶವನ್ನ ಕಳಿಸ್ತೀನಿ. ನಮಸ್ಕಾರ.
ನೀವು ನಿಮ್ಮ ಸಚಿವ ಸಂಪುಟವನ್ನ ದಯಮಾಡಿ ಗೌರವಿಸ್ತೀವಿ ನಾವು ಕೂಡ. ನೀವು ಆ ಮೀಟಿಂಗ್ ಅನ್ನ ನಿಮ್ಮ ಇತಿಮಿತಿಯಲ್ಲಿ ತಮ್ಮ ಏನು ರೂಲ್ಸ್ ಮಾಡ್ಕೊಳ್ಳಿ. ಈಗ ಏನಾಗ್ತದೆ ಸಮಸ್ಯೆ ಅಂತಂದ್ರೆ, ಸರ್ಕಾರದ ಸಚಿವಾಲಯದ ಜೊತೆಯಲ್ಲಿ ನಾವು ಬಂದಾಗ ನಮ್ಮ ಹಕ್ಕನ್ನ ಒಂದು ನಿಮಿಷ ಇದೆ ಸರ್, ಆಮೇಲೆ ಮಾತಾಡೋಣ ಒಂದು 2 ನಿಮಿಷ ಸರಿ. ಪ್ರಾಬ್ಲಮ್ ನಾವು ನೇರವಾಗಿ ಮುಂದೆ ಇಟ್ಬಿಡ್ತೀವಿ. ನಮ್ಮ ತೊಂದರೆ ಇರುತ್ತೆ ಮುಂದೆ ಇಟ್ಬಿಟ್ಟು ನಾವು ಕೇಳಿದ್ರೆ ಯಾವ ಮನ್ಸು ಮಾಡಿದ್ರೆ ನಮ್ಗೆ ಆಗೋದು, ಅದಕ್ಕೆ ನಮ್ಮ ಮುಂದೆ ಇರ್ತೀವಿ. ನಾವು ಕಳಿಸ್ತಾ ಇರೋದ ಅನುಭವ ನಮ್ಮ ಮುಂದೆ ಇದೆ. ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಇದ್ದಾಗ ಎಲ್ಲ ಹೋರಾಟಗಾರರು, ಎಲ್ಲ ನಮ್ಮ ಸಮುದಾಯದ ಸಚಿವರು, ಮಾಜಿ ಸಚಿವರು, ಶಾಸಕರು ಎಲ್ಲರೂ ಕರ್ಕೊಂಡು ಬಂದಿದ್ವಿ. ಮುಖ್ಯಮಂತ್ರಿಗಳ ಮುಂದೆ ನಾನೇ ಮಾತಾಡ್ತಾ ಇದ್ದೆ, ಹಿಂಗೆ ವಿಷಯ ಅಂತ. ನನ್ನ ಮಾತಿನ ಪೂರ್ಣ ಆಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ನಮ್ಮ ಜಾತಿಯ, ನಮ್ಮ ಸಮುದಾಯದ ಮಾಜಿ ಶಾಸಕರು, ಹಾಲಿ ಶಾಸಕರೇ ಮುಖ್ಯಮಂತ್ರಿಗಳು, ನೀವು 2 ತಿಂಗಳು ಗಡುವು ಕೊಡ್ತಾ ಇದ್ದೀವಿ, ಆ ಸೊಳ್ಳೆ ಆಡಳಿತ ಜಾರಿ ಮಾಡಿ, ಇಲ್ಲಾಂದ್ರೆ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ರು. ನಾವೇನು ಹೇಳಬೇಕು ಅದನ್ನ ಕಿತ್ತೋಗ್ಬಿಡ್ತಾರೆ ನಮ್ಮ ಸಮುದಾಯವರೇ. ಈಗ ನಮ್ಮ ಬಾಲಸ್ವಾಮಿ ಕೊಡ್ಲಿಯಣ್ಣವ್ರು ಏನ್ ಕೇಳಿದ್ರಲ್ಲ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿಲ್ಲ. ಅವ್ರು ಕೇಳಿದ್ರು ನೇರವಾಗಿ, ಇಟ್ಕೊಳಕ್ಕಾಗಲ್ಲ, ನಮ್ಮ ಹೋರಾಟ ಇದೆ, ಇನ್ನ ಬಿಟ್ಟಿಲ್ಲ, ಕೈ ನೋಡ್ರಿ ನಿಮ್ಗೆ ಕೇಳ್ಕೊಳ್ಳಿ. ಇದು ನಾವು ನೀವು ಚರ್ಚೆ ಮಾಡೋದಲ್ಲ, ಕೂತ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕು ನಾನು ಇಲ್ಲಿ ಕೂತ್ಕೊಳ್ಳಿ ನಿಮಿಷ. ಹಿಂಗ ಮಾಡಿದ್ರೆ ನಾವು ಹಾಳಾಗೋಗಿರೋದು. ಸಂಘಟಿತವಾದಂತಹ ತೀರ್ಮಾನಕ್ಕೆ ಬದ್ದಾಗಿರೋದು. ಇನ್ನೂ ತೀರ್ಮಾನನೇ ಬರಲಿಲ್ಲ. ಅವ್ರು ಕಾಂಗ್ರೆಸ್ ಅವ್ರ ಮಾತು ಅವ್ರ್ಯಾಕೆ ಕೇಳಿಲ್ಲ ಅಂತಂದ್ರೆ ಅವ್ರನ್ನೇ ಕೇಳಬೇಕು. ಅವ್ರು ಕೊಡ್ತಾ ಇಲ್ಲ, ಅವ್ರು ಸರಿಯಾಗಿ ಕೇಳಿದ್ರು, ಅವ್ರು ಉತ್ತರ ಕೊಟ್ಟಿಲ್ಲ ಸರಿಯಾಗಿ. ಟೈಮ್ ಅನ್ಕೊಂಡು ಹೋದ್ರು. ಅವರು ನಮ್ಮನ್ನ ಉತ್ತರ ಕೊಡೋದು ನೆಗ್ಲೆಕ್ಟ್ ಮಾಡಿದ್ರೆ ರಿಸಲ್ಟ್ ತೋರಿಸೋಣ. ನಾನು ಸುಮ್ಮನೆ ಕೂತಿಲ್ಲಲ್ಲ, ಅವ್ರು ಯಾಕೆ ಮಾಡ್ಬೇಕು ನನ್ನ ಕಡೆ ನಾನೇ ಉತ್ತರ ಕೊಡ್ತೀವಿ. ಅದು ಅವ್ರು ಮಾಡ್ಬೇಕು. ಈಗ ದಯಮಾಡಿ ನಮ್ಮ ಸರ್ ಪೊಲೀಸರು ಒಂದು ನಿರ್ಧಾರ ಹೇಳಬೇಕು. ಇವಾಗ ಕರ್ಕೊಂಡು ಹೋಗ್ತೀರಾ ಸರ್ ಈಗ ಸೇಮ್ ಅವ್ರ ಹತ್ರ. ಆ ನಂತರ ಅವ್ರನ್ನ ಭೇಟಿ ಮಾಡಿ ಬಂದಂದ್ರೆ ನಾವು ಏನಾಯ್ತು ತೀರ್ಮಾನ ಏನಂತ ಅನೌನ್ಸ್ ಮಾಡ್ತಿದ್ದೀವಿ.